ಮಹಿಳೆಯರು ಇದು ಉದ್ಯೋಗ ಮತ್ತು ಕುಟುಂಬನ ಎರಡನ್ನೂ ನಿರ್ವಹಿಸೋದ್ರ ಒತ್ತಡದಲ್ಲಿ ಕಳೆದೋಗಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇದುವರೆಗೂ ನಾವು ಅದೇ ಟಾಪಿಕ್ ಬಗ್ಗೆ ಭಾಳಷ್ಟು ಮಾತಾಡಿದ್ವಿ. ಆರೋಗ್ಯ ಕಾಪಾಡ್ಕೊಳ್ಳೋದಾಗಲಿ, ಅಥವಾ ಇವಾಗ ನೋಡಿ ಮಲ್ಟಿ ಟಾಸ್ಕರ್ ಅಂತ ಹೇಳಿಬಿಟ್ಟು ಈಗ ಇನ್ನೊಂದು 4-5 ದಿನ ಆದಮೇಲೆ ನೋಡಿ ನಮ್ಮ ಮೊಬೈಲಲ್ಲಿ ಬರೋದೆಲ್ಲ ಮೆಸೇಜ್ ಅದೇನೆ. ಒಂದು ಕೈಯಲ್ಲಿ ಇದು ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ, ಒಂದು ಕೈಯಲ್ಲಿ ಮಗು ಕೊಟ್ಟಿರ್ತಾರೆ, ಒಂದು ಕೈಯಲ್ಲಿ ಅಡುಗೆದು ಸೌಟ್ ಕೊಟ್ಟಿರ್ತಾರೆ. ಇದೆಲ್ಲ ಕೊಟ್ಬಿಟ್ಟು ಆಕೆ ದುರ್ಗೆ ಥರ ಮಾಡಿಬಿಟ್ಟು ಒಂದೊಂದು ಇಷ್ಟು ನಿಭಾಯಿಸ್ತಾಳೆ ಅಂತ ಹೇಳಿಬಿಡ್ತಾರೆ. ನಮಗೆ ಇನ್ನೊಂದು 2-3 ದಿನ ಕಳ್ಕೊಳ್ಳಿ, ಅದೇ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ನೀವೆಲ್ಲ ಮಲ್ಟಿ ಟಾಸ್ಕರ್ಸ್, ನೀವೇನು ಬೇಕಾದ್ರೂ ಮಾಡ್ತೀರಾ, ಎಲ್ಲ ಬಹು ಸಾಧ್ಯತೆಗಳು ನಿಮಗೆ ಮಾಡಬಹುದು ಅಂತ ಹೇಳಿ. ಆಗೋದಿಲ್ಲ. ಯಾವುದೇ ಮನುಷ್ಯ ಅಷ್ಟೊಂದೆಲ್ಲ ಕೆಲಸಗಳನ್ನ ಒತ್ತಡದಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಕುಟುಂಬ ನಿರ್ವಹಿಸೋದು ಮತ್ತು ಉದ್ಯೋಗ ನಿರ್ವಹಿಸೋದು ಭಾಳಷ್ಟು ಒತ್ತಡದಲ್ಲಿ, ಎರಡೂ ಟೈಮ್ ಕೇಳುತ್ತೆ. ಅದಕ್ಕೆ ಅದರದ್ದೇ ಆದ ಟೈಮ್ ಕೊಡಬೇಕು. ಕುಟುಂಬ ಅಂತಂದರೆ ಅಲ್ಲಿ ಎಲ್ಲರೂ ಬಂದುಬಿಡ್ತಾರೆ. ಮಕ್ಕಳು, ಗಂಡ, ಹಿರಿಯರು ಯಾರಿರ್ತಾರೆ ಕುಟುಂಬದಲ್ಲಿ, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿಗಳ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರುಗಳಿರ್ಬೋದು, ಅಥವಾ ಯಾರೇ ಇರಲಿ, ಅವ್ರನ್ನ ನಿಭಾಯಿಸ್ಕೊಳ್ಳಿಕ್ಕೆ ಅವ್ರಿಗೊಂದು ಟೈಮ್ ಕೊಡಬೇಕಾಗತ್ತೆ. ಅದಾದಮೇಲೆ ಮತ್ತೆ ಕೆಲಸಕ್ಕೆ ಬಂದ ಮೇಲೆ ಅಲ್ಲಿ 100% ನಮ್ಮದು ಅಚೀವ್ಮೆಂಟ್ ತೋರಿಸ್ಲೇಬೇಕು. ನಮ್ಮದು ಡೆಡಿಕೇಶನ್ ಏನಿದೆ, ನಾವು ಅದಕ್ಕೋಸ್ಕರ ಜವಾಬ್ದಾರಿ ಕೊಟ್ಟಿದ ಮೇಲೆ ಅದನ್ನು ನಾವು ನಿರ್ವಹಿಸಿ ತೋರಿಸ್ಬೇಕು. ಇಲ್ಲ ಅಂತಂದರೆ ಮತ್ತೆ ನಮ್ಮನ್ನು ಸೈಡ್ ಲೈನ್ಗೆ ಹಾಕ್ಬಿಟ್ಟು ಇನ್ನೊಬ್ಬರನ್ನ ಆ ಜಾಗದಲ್ಲಿ ತಂದು ಕೂಡಿಸಿ ಕೆಲಸ ಮಾಡಿಸ್ಕೊಳ್ಳೋ ಅಂಥದ್ದೆಲ್ಲ ಸರ್ಕಾರಕ್ಕೆ ಮತ್ತು ಇನ್ನೊಬ್ರಿಗೆ ಯಾರಿಗೇ ಆಗಲಿ, ಅಂದರೆ ಇವಾಗ ಪ್ರೈವೇಟ್ ಕಂಪ್ನಿನಲ್ಲಾಗಲಿ ಇನ್ನೊಬ್ರು ಯಾರು ಲೀಡಿಂಗಲ್ಲಿ ಇರ್ತಾರೆ ಅವ್ರಿಗದು ತೊಗೊಂಡ್ಬಿಡ್ತಾರೆ ಡಿಸಿಷನ್ಸು. ಅವ್ರಿಗೇನು ಬೇಕು, ರಿಸಲ್ಟ್ ಬೇಕಾಗಿರುತ್ತೆ. ಬಟ್ ಆ ರಿಸಲ್ಟನ್ನ ನಾವು ಕೊಡಬೇಕು ಅಂತಂದರೆ ನಾನೆಲ್ಲನೂ ನಿಭಾಯಿಸ್ಕೊಂಡೇ ನಾನು ರಿಸಲ್ಟ್ ಕೊಡಬೇಕಂತೇನಿಲ್ಲ. ನನ್ನ ಕೈಲಿ ಇಷ್ಟು ನಿಮ್ಮ ಸಹಕಾರನೂ ನನಗೆ ಬೇಕಿದೆ. ಮೇಡಮ್ ಹೇಳಿದ್ರು, ಪ್ರಭಾ ಮೇಡಮ್ ಆವಾಗಲೇ, ಸ್ವಲ್ಪ ನೀವು ಬೇಗ ಎದ್ದು ಸಹಕಾರ ಕೊಟ್ಟರೆ ನಾವು ಅದನ್ನು ನಿರ್ವಹಿಸಬಹುದು. ಮನೆಯಲ್ಲಿರುವಂಥವ್ರಿಗೆ ನನಗೆ ಇದನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ನೋಡಿ, ನಮ್ಮಲ್ಲಿ ಬಹುತೇಕ ಹೆಣ್ಮಕ್ಳುಗಳು ಬೆಂಗಳೂರಿನಲ್ಲಿ ಏನು ಮಾಡಿಬಿಡ್ತೀವಿ, ಉದ್ಯೋಗಸ್ಥರ ಹೆಣ್ಮಕ್ಳುಗಳು ಅಡುಗೆಯವ್ರನ್ನ ಇಟ್ಕೊಳ್ತೀವಿ ನಾವು. ಅವ್ರ ಮೇಲೆ ಡಿಪೆಂಡ್ ಆಗಲೇಬೇಕು. ಏಕೆಂದರೆ ಈ ಟ್ರಾಫಿಕ್ಕಲ್ಲಿ, ಈ ನಮ್ಮ ಸಂಚಾರ ವ್ಯವಸ್ಥೆಗಳು ಇಷ್ಟೆಲ್ಲ ಅವ್ಯವಸ್ಥಿತವಾಗಿದ್ದಾಗ ಮನೆಯಿಂದ ಕಚೇರಿ ಮುಟ್ಟಬೇಕಾದ್ರೆ ಅದಕ್ಕೆ ಒಂದು ಸಮಯ ಇದ್ದೇ ಇರುತ್ತೆ. ಆ ಸಮಯಕ್ಕೆ ಹೋಗಲೇಬೇಕು ಕಚೇರಿಗೆ. ನಾನು ಹೋಗ್ಲಿಕ್ಕಾಗಿಲ್ಲ ಅಂತಂದರೆ ನಾನು ಬೇಗನೆ ಎದ್ದು ನಾನು ಅಡುಗೆ ಮಾಡಬೇಕು, ಮಕ್ಳಿಗೆ ಕ್ಯಾರಿಯರ್ ಪ್ಯಾಕ್ ಮಾಡಬೇಕು, ಕಳಿಸ್ಬೇಕು, ನನಗೆ ಮಾಡ್ಕೊಳ್ಬೇಕು, ಇದೆಲ್ಲ ಮಾಡಬೇಕಂತಂದರೆ ಆಗೋದಿಲ್ಲ. ನನಗೆ ನಿದ್ದೆ ಕಡಿಮೆ ಆಗಿಬಿಡುತ್ತೆ. ನಾನು 4 ಗಂಟೆಗೆ 5 ಗಂಟೆಗೆ ಹೇಳ್ಬೇಕಾಗತ್ತೆ. ರಾತ್ರಿ ನಾನು ಮುಟ್ಟೋ ಅಷ್ಟರಲ್ಲಿ 9 ಗಂಟೆ ಆಗುತ್ತೆ. ನಿದ್ದೆ ಯಾವಾಗ ಮಾಡೋದು? ನನಗೆ ನಿದ್ದೆ ಮಾಡಿಲ್ಲ ಅಂತಂದರೆ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಇನ್ನೊಬ್ಬರನ್ನ ಡಿಪೆಂಡ್ ಆಗ್ತೀವಿ. ಅಡುಗೆಯವ್ರ ಸಹಕಾರ ತೊಗೊಳ್ತೀವಿ. ಮನೆ ಕೆಲಸಕ್ಕೆ ನನಗಿದು ಮಾಡಲಿಕ್ಕಾಗಲ್ಲ, ಇಂತಿಂಥದ್ದು ನಿರ್ವಹಣೆ ಮಾಡಬೇಕಾಗಿದೆ. ಅಂದರೆ ಎಲ್ಲರಿಗೂ ಇದ್ದು ಅಂತ ಹೇಳ್ತಾ ಇಲ್ಲ. ಇವಾಗ ಮಾಡಲೇಬೇಕು, ಮನೆಯಲ್ಲೇ ಅಡುಗೆ ಅನ್ನೋದು ಏನಿಲ್ಲ. ಎಷ್ಟೊಂದು ಜನ ಕೇಟರಿಂಗ್ ವ್ಯವಸ್ಥೆಗಳಿದೆ, ಹೋಟೆಲ್ಸ್ಗಳಿದೆ. ಇದೆಲ್ಲ ನಮಗೆ ಸಪೋರ್ಟಾಗಿ ಬಂದಿರೋವಂಥದ್ದು. ಅದು ಆರೋಗ್ಯಕ್ಕೆ ಮಾರಕ ಇದೆಯೋ ಪೂರಕ ಇದೆಯೋ ಅದು ಆಮೇಲೆ ಮುಂದಿನ ಹಂತದ ಯೋಚನೆ ಅದು. ಬಟ್ ನಿರ್ವಹಣೆ ಮಾಡಬೇಕು ಅಂತಂದರೆ ಎರಡೂ ನಿರ್ವಹಣೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪರಿಹಾರಗಳನ್ನ ಹುಡ್ಕೊಳ್ಬೇಕು ನಾವು. ಮನೆಯಲ್ಲಿ ಕೂತ್ಕೊಂಡು ಇಲ್ಲ ನೀನೇ ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ, ನೀನೇ ಮಾಡಬೇಕು ಅಂತನ್ನೋದು. ಈಗ ಒಂದು ಗ್ರೇಟ್ ಇಂಡಿಯನ್ ಕಿಚನ್ನಲ್ಲಿ ಅದೇನೆ ಚರ್ಚೆ ಆಗಿದ್ದು. ನೀನು ಮಾಡಿದ್ರೆ ನೀನು ಹಿಂಗೆ ರುಬ್ಬಬೇಕು, ನೀನು ಕಲ್ಲಿನಲ್ಲೇ ಇದು ಮಾಡಬೇಕು, ಸಾಧ್ಯನೇ ಇಲ್ಲ ಅಂತ ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಆಗಲಿಲ್ವಾ, ಸರಿ ನೀನು ಮಾಡ್ಕೊ, ನೀನು ಬಾ ಕೈ ಜೋಡಿಸು, ನೀನು ರುಬ್ಕೊಡು ಕಲ್ಲಿನಲ್ಲಿ, ನಾನು ಮಾಡಿಕೊಡ್ತೀನಿ. ನನ್ನ ಕೈನಲ್ಲಿ ಆಗೋದಿಲ್ಲ ಇಷ್ಟೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಅಂದರೆ ಖಂಡಿತವಾಗಿ ನಮ್ಮ ಧ್ವನಿಯನ್ನು ನಾವು ತೋರಿಸ್ಬೇಕಾಗಿರುತ್ತೆ. ನಾವು ಯಾವಾಗ ಧ್ವನಿ ಎತ್ಬಿಟ್ಟು ಮಾತಾಡ್ತೀವಿ ಡೆಫಿನೆಟಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ಯಾರು ಅಷ್ಟೊಂದು ಕ್ರೂರಿಗಳು ಇವರು ಇರಬಹುದು, ಆದರೆ ಆ ಮಟ್ಟದಲ್ಲಿ ಕ್ರೌರ್ಯನ ನಾವು ಎಲ್ಲರಿಂದನೂ ಇದ್ದಾರೆ ಅಂತ ಅಲ್ಲ, ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಅರ್ಥ ಮಾಡಿಸೋ ಕೆಪಾಸಿಟಿ ನಮಗಿರಬೇಕು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಪಪ್ಪ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಅವರು ಏಜ್ ಆಗ್ತಾ ಇದೆ, ಅವ್ರ ಕೈನಲ್ಲಿ ಆಗ್ತಿಲ್ಲ. ನಾನು ಕನ್ವಿನ್ಸ್ ಮಾಡಿದೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ, ಅತ್ತೆ ಕೈಲೂ ಮಾಡೋಕ್ಕಾಗಲ್ಲ, ನಾವು ಅಡುಗೆ ಅವ್ರ ಮೇಲೆ ಡಿಪೆಂಡ್ ಆಗಲೇಬೇಕು, ಆಗೋಣ ಅಂತ ಹೇಳಿ ಮಾಡಿದ್ಮೇಲೆ ಇವಾಗ ಎಲ್ಲರೂ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಒಂದಷ್ಟು ಅಂದರೆ ಇವಾಗ ನಾವು ಕಾಸು ಖರ್ಚು ಮಾಡಿಬಿಡ್ತಿದ್ದೀವಿ ಅಂತಲ್ಲ, ಇನ್ನೊಬ್ರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಲ್ಲಿ. ಸೊ ಅವ್ರದ್ದು ಕುಟುಂಬ ನಿರ್ವಹಣೆಗೆ ಅಲ್ಲೇನೋ ಸಹಕಾರ ಆಗ್ತಾ ಇದೆ. ಅದನ್ನು ಕನ್ವಿನ್ಸ್ ಮಾಡಬೇಕು. ಆಯಿತು ನಾನು ಮಾಡ್ತೀನಿ, ನೀವು ಬಂದು ಒಂದು ತರಕಾರಿ ಹೆಚ್ಕೊಡೋದು ಅಥವಾ ಒಗ್ಗರಣೆ ಹಾಕೋದು, ಇನ್ನೊಂದು ಮಿಕ್ಸಿ ರುಬ್ಕೊಡೋದು, ಆ ಥರದ್ದೆಲ್ಲ ನೀವು ಹಂಚ್ಕೊಂಡ್ರೆ ಮಕ್ಕಳುಗಳಿದ್ದರೆ ಅವ್ರನ್ನೂ ನಾವು ಕರ್ಕೊಳ್ಬೋದು. ಈ ಥರ ನಮಗೆ ಪರಿಹಾರಗಳು ಸಿಗುತ್ತೆ. ಸಮಸ್ಯೆ 100 ಇರಬಹುದು, ಪ್ರಶ್ನೆಗೆ ಒಂದು ಉತ್ತರ ಇದ್ದೇ ಇರುತ್ತಲ್ಲ, ಆ ರೀತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದನ್ನು ನಾವು ಕಂಡುಕೊಳ್ಳೋ ಜಾಣ್ಮೆ ತೋರಿಸ್ಬೇಕು. ಉದ್ಯೋಗದಲ್ಲೂ ಅಷ್ಟೇ, ರಿಪ್ಲೇಸ್ ಮಾಡಲಿಕ್ಕೆ ಮುಂಚೆ ಇನ್ನೊಂದು ಅವಕಾಶ ಕೊಡಿ. ನಂದು ಸಾಮರ್ಥ್ಯ ಏನಿದೆ ಸಾಬೀತುಪಡಿಸ್ತೀನಿ, ಇನ್ನೊಂದು ಅವಕಾಶ ನನಗೆ ಕೊಟ್ಟರೆ ನಾನೇನು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದು. ಅಥವಾ ರಿಕ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಾನು ಅದನ್ನು ಮಾಡಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಹೌದು ಇವ್ರು ಕೇಪಬಲ್ ಇದ್ದಾರೆ, ಈ ಕೆಲಸ ನಿರ್ವಹಿಸಬಹುದು ಇವರು ಅಂತ ಹೇಳಿ. ಈಗ ಅದನ್ನೇ ಕೇಳ್ತಾ ಇರೋದು, ಉದ್ಯೋಗದಲ್ಲಿ ಯಾಕೆ ಈಗ ಅವಕಾಶ ಕೊಟ್ಕೊಳ್ತಾ ಬಂದರು,
ಇದೇ ಕಾರಣಕ್ಕೆ ಹೆಣ್ಣು ನಿರ್ವಹಿಸಬಲ್ಲಳು ಎಲ್ಲನೂ ಅಂತ ಹೇಳಿ ಈಗ ಈ ಥರ ಅವಕಾಶ ಕೊಟ್ಟಿದ್ದರಿಂದ ಎರಡನ್ನೂ ನಿರ್ವಹಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನಮಗೆ ಇರುತ್ತೆ, ನಾವೆಲ್ಲ ಮಲ್ಟಿ ಟಾಸ್ಕರ್ಸ್ ಆಗಿಬಿಟ್ಟು ಯಾರ ಹತ್ರನೂ ಕೊಂಬು ಇದು ಕಿರೀಟಗಳು ತೊಗೊಳೋದು ಅಗತ್ಯ ಇಲ್ಲ ನಮಗೆ. ನಮ್ಮ ಕೈಲಿ ಆಗೋದನ್ನ ನಾವು ಹೇಳ್ಬಿಡ್ಬೇಕು, ಆಗದೆ ಇರೋದನ್ನ ಖಂಡಿತ ನನ್ನ ಕೈಲಿ ಇದಾಗೋದಿಲ್ಲ ಮಾಡಲಿಕ್ಕೆ, ಸೊ ನೀವು ಸಹಕಾರ ಕೊಡಿ ಅಂತ ಹೇಳಬೇಕು. ಯಾಕೆಂದರೆ ಕಿರೀಟ ಹೊತ್ಕೊಂಡು ನಾವು ಸಾಧಿಸೋದೇನೂ ಇಲ್ಲಲ್ಲ. ನಮ್ಮ ಆರೋಗ್ಯ ಹಾಳಾಗಿರುತ್ತೆ, ನಮ್ಮ ಸಮಯ ವ್ಯರ್ಥ ಆಗಿರುತ್ತೆ, ನನ್ನ ಕನಸುಗಳನ್ನೆಲ್ಲ ನಾನು ಕೊಂದಾಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಅದು ಮಾಡ್ಕೊಳ್ಳೋದು ಬೇಡ, ಅಷ್ಟೇ ಓಪನ್ ಆಗಿರೋಣ, ಮಾತಾಡೋಣ, ಅವ್ರನ್ನ ಕನ್ವಿನ್ಸ್ ಮಾಡೋಣ, ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಅದನ್ನು ಹೇಳ್ತೀನಿ. ಐ ಜಸ್ಟ್ ವಾಂಟ್ ಟು ಆ್ಯಡ್, ಈಗ ಏನಾಗುತ್ತೆ ಅಂದರೆ ಮನೆ ಕುಟುಂಬದ ಜವಾಬ್ದಾರಿ ಹೊರಗಡೆ ಜವಾಬ್ದಾರಿನೂ ಮಾಡ್ತೀವಿ ಅಂತ ಹೇಳ್ತೀವಿ. ಓಲ್ಡ್ ಏಜ್ ಹೋಮ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ. ಈಗ ಅತ್ತೆ ಮಾವಂದ್ರನ್ನ ನೋಡ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ವಿ ಆರ್ ವರ್ಕಿಂಗ್ ಕಪಲ್, ನಮಗೆ ಆ ಫ್ರೀಡಮ್ ಬೇಕು, ಆ ಪ್ರೈವಸಿ ಬೇಕು, ಅಥವಾ ಅನಾರೋಗ್ಯದಿಂದ ಇರ್ತಾರೆ ನೋಡ್ಕೊಳಕ್ಕಾಗಲ್ಲ ಅಂತ. ದಿಸ್ ಶುಡ್ ನಾಟ್ ಬಿ ಅವರ್ ವ್ಯಾಲ್ಯೂಸ್. ನಮ್ಮ ಸಮಾಜ ಅಥವಾ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂದರೆ ಯು ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್ಸ್. ಎಷ್ಟೋ ಸಲ ಐವ್ ಕಮ್ ಅಕ್ರಾಸ್ ಫ್ಯಾಮಿಲೀಸ್ ವೆರ್ ಇನ್ ಹಸ್ಬೆಂಡ್ ಇಸ್ ಟೋಟ್ಲಿ ಬೆಡ್ ರಿಡನ್, ವೆಂಟಿಲೇಟರ್ ವ್ಯವಸ್ಥೆ ಮಾಡಬೇಕು. ಮಹಿಳೆ ಇದ್ದವಳು, ಅವಳು ಬಿಸ್ನೆಸ್ ವುಮನ್, ಸೊ ಈಗ ಅವಳು ಹೊರಗಡೆ ಅರ್ನ್ ಮಾಡಿದರೆ ನೋಡ್ಕೊಳ್ಳೋಕ್ಕಾಗುತ್ತೆ, ಹೌದಾ, ಆರ್ಥಿಕ ಪರಿಸ್ಥಿತಿನ. ಸೊ ಅವರಿಗೆ ಒಂದು ವೆಂಟಿಲೇಟರ್ ವ್ಯವಸ್ಥೆ ಮನೆಯಲ್ಲೇ ಮಾಡಿ ನೋಡ್ಕೊಳ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕು ಅಂದರೆ ಪೀಸ್ ಆಫ್ ಮೈಂಡ್ ಇರಬೇಕು. ಮನುಷ್ಯ ಮನೆಗೆ ಎದಕ್ಕೆ ಬರ್ತಾನೆ? ಆ ಪೀಸ್ ಆಫ್ ಮೈಂಡಿಗೆ ಬರೋದು. ಸೊ ಆದ್ದರಿಂದ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೋಬೇಕು. ನಿಮಗೆ ಸಿಹಿ ಮೊಸರು ಬೇಕಾ? ಸಿಹಿ ಮೊಸರು ಮಾಡೋ ಅಂಥ ಒಬ್ಬಳು ಹೆಲ್ಪ್ ಇಟ್ಕೊಳ್ಳಿ. ಇಲ್ಲದ್ರೆ ಸ್ವಿಗ್ಗಿ ಇದೆ, ಆರ್ಡ್ರ್ ಮಾಡಿ ದ ಬೆಸ್ಟ್ ಫುಡ್ಡು, ನ್ಯೂಟ್ರಿಷಿಯಸ್ ಫುಡ್. ಈಗ ಜಂಕ್ ಫುಡ್ಡೇ ತಿನ್ನಬೇಕು ಅಂತಲ್ಲ, ನ್ಯೂಟ್ರಿಷಿಯಸ್ ಫುಡ್ಡು ಇರುತ್ತೆ ಎಲ್ಲರಿಗೂ ಸರಿಯಾಗಿ. ಸೊ ನಾವು ಆ ಟೈಮ್ ತಗೊಂಡು ಮನೆಯಲ್ಲಿ ಆ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗಲಿಲ್ದಂಗೆ, ಕುಟುಂಬದಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಒಂದು ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ, ಅಥವಾ ಸಣ್ಣ ಮಗು ಇದೆ ಅದ್ರ ಕೇರು, ಅಥವಾ ಸ್ಪೆಷಲ್ ನೀಡ್ಸಿನ ಮಕ್ಕಳು ಇರ್ತಾರೆ. ಸೊ ಆ ಪೀಸ್ ಆಫ್ ಮೈಂಡ್ನ ಕಂಟ್ರೋಲ್ ಮ್ಯಾನೇಜ್ ಮಾಡೋದು ಕೂಡ ಈಗಿನ ಮಹಿಳೆ ಚಾಲೆಂಜಸ್ ಆಗಿದೆ. ದಟ್ ಈಸ್ ದ ಮೇಜರ್ ಚಾಲೆಂಜ್ ಈಸ್ ಫೇಸಿಂಗ್ ಅಕಾರ್ಡಿಂಗ್ ಟು ಮೀ. ಸೊ ಮನೆಯಲ್ಲಿರುವಂತಹ ನೀಡ್ಸ್ ಏನಿದೆ, ಆ ನೀಡ್ಸ್ನ ಯಾವ ರೀತಿ ಅವಳು ದೈಹಿಕವಾಗಿ ಟು ಹರ್ ಕೇಪಬಿಲಿಟಿ ಆ್ಯಂಡ್ ಹರ್ ಟೈಮ್ ಎಷ್ಟು ಫುಲ್ಫಿಲ್ ಮಾಡೋಕ್ಕಾಗತ್ತೆ ಅದನ್ನು ಮಾಡಿಕೊಂಡು, ಉಳಿದಿದ್ದನ್ನು ವಿತ್ ಎಕ್ಸ್ಟರ್ನಲ್ ಹೆಲ್ಪ್ ಆರ್ ಫ್ಯಾಮಿಲಿ ಹೆಲ್ಪ್ ಆರ್ ಕೇರ್ ಗಿವರ್ಸ್ ಆ ಸಪೋರ್ಟ್ ಕೊಟ್ಟರೆ, ಐ ಥಿಂಕ್ ಸ್ಟಿಲ್ ಫ್ಯಾಮಿಲಿ ಆಸ್ ಎ ಯೂನಿಟ್ ಕ್ಯಾನ್ ಫಂಕ್ಷನ್ ರಿಯಲಿ ವೆಲ್. ಇಲ್ಲಿ ನಾವು ಸ್ವಲ್ಪ ಏನಂತ ಹೇಳಿದ್ರೆ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು. ಒಂದು 3 ತಿಂಗಳು ಒಂದು ಕುಕ್ಕನ್ನು ಇಟ್ವಿ, ಇದೆಲ್ಲ ಡಿಸ್ಕಷನ್ ಆದಮೇಲೆ. ಇಲ್ಲ, ಫಸ್ಟ್ ಶುರು ಆಗಿದ್ದು ಹಸ್ಬೆಂಡಿಂದ, ನೀ ಮಾಡಂಗೆ ಇಲ್ಲಪ್ಪ, ಏನೋ ಎಣ್ಣೆ ಹಾಕ್ಬಿಡ್ತಾರೆ ಇದು ಅಂದ ತಕ್ಷಣ ನಮಗೆ ಹೆಂಗಾಗೋಯ್ತು ನನಗೆ ಅಂದರೆ, ಹೌದಲ್ವಾ, ನಾನು ಎಷ್ಟು ಒಳ್ಳೆ ಕುಕ್ಕು, ದುಡಿಯೋದೇ ಒಂದು ಊಟಕ್ಕೋಸ್ಕರ, ಇದಕ್ಕೆ ಇವ್ರಿಗೆ ಇದು ಮಾಡ್ತಿದ್ದೀನಲ್ಲ ಅಂತ ಮೈಂಡ್ ಶುರು ಆಗಿ 3 ತಿಂಗಳಾದಮೇಲೆ ಅವಳನ್ನ ನಿಲ್ಲಿಸ್ಬಿಟ್ಟೆ. ಬೇಡ, ಇದು ಯಾಕೋ ಸರಿ ಹೋಗ್ತಿಲ್ಲ, ಅವಳ ಕೆಲಸ ಸರಿ ಮಾಡ್ತಿಲ್ಲ ಅಂತ. ಬಟ್ ನನಗೆ ಆ್ಯಡ್ ಆನ್ ಆಯ್ತಿದ್ದು ಈ ಒಂದು ಮಾತು. ನನಗೆ ನನ್ನ ಒಂದು ಇದಕ್ಕೆ ಸುಮ್ಮನೆ ನಾನು ಮುಚ್ಕೊಂಡು ಅಯ್ಯೋ ಮಾಡಿರ್ತೀನಿಪ್ಪ, ಅಕೇಶ್ನಲ್ಲಿ ಸ್ಯಾಟರ್ಡೆ ಸಂಡೇ ನಾನು ಮಾಡ್ತೀನಿ ಅಂದಿದ್ರೆ ಆಗ್ತಿತ್ತು. ಇಲ್ಲ, ನಾನೇ ತೊಗೊಂಡೆ ಆ ರೆಸ್ಪಾನ್ಸಿಬಿಲಿಟಿ. ಈಗ ಸಫರರು ನಾನೇನೆ. ಈಗ ನಾನೇನಂತಾರೆ, ಈಗ ಹುಡುಕ್ತಾ ಇದ್ದೀನಿ. ಈಗ ಏನು ಹೊಸಬ್ರನ್ನ ಯಾರಾದರೂ ಟೈಮ್ ಇದಕ್ಕಾದರೂ ಬರಲಿ, ನನ್ನ ರೆಸಿಪಿನೇ ಹೇಳ್ಕೊಟ್ಟು ಮಾಡಿಸ್ತೀನಿ ಅಂತ. ಸೊ ಎಲ್ಲೋ ಒಂದು ಕಡೆ ನಾವೇ ತುಂಬ ವೀಕ್ ಆಗಿಬಿಡ್ತೀವಿ ಆ ಥರ ಮಾತುಗಳಿಗೆ. ಇರಲಿ ಪಾಪ ನಾವೇ ಮಾಡೋಣ ಅಂತ. ಬಟ್ ಸಫರರ್ಸು ನಾವೇ. ಬಾವೆ ನೀನು ಮಾಡ್ದಂಗೆ ಇಲ್ಲ ಅಂತ ಅಂದ್ಬಿಟ್ರಲ್ಲ, ಈಗ ನಾನೇ ಮಾಡಬೇಕು. ಹಲೋ ಮ್ಯಾಮ್, ನಂದು ವಸುಂಧರಾ ಮ್ಯಾಮಿಗೆ ಪ್ರಶ್ನೆ. ಹೆಣ್ಮಕ್ಳನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಸಿಂಗಲ್ ಗೈಡ್ ಚೈಲ್ಡ್ ಅಂತ ಒಂದು ಯೋಜನೆಯನ್ನು ತಂದಿದೆ ಕೇಂದ್ರ ಸರ್ಕಾರ. ಸೊ ಅದರ ಅನುಸಾರ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದೆ. ಈ ಯೋಜನೆಯನ್ನು ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ತರಬಹುದಾ? ಸಾಧ್ಯನಾ? ಅದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು, ಬೇಸ್ಡ್ ಆನ್ ಬಜೆಟು ಮತ್ತು ಅದರದ್ದು ಸಾಧಕ ಬಾಧಕಗಳನ್ನೆಲ್ಲ ನೋಡಿ. ಈಗ ಕೇಂದ್ರ ಸರ್ಕಾರ ತಂದಿರೋದು ಮೂಲ ಉದ್ದೇಶ ಶಿಕ್ಷಣದಿಂದ ವಂಚಿತಳಾಗಬಾರ್ದು ಹೆಣ್ಮಗಳು ಅಂತ. ಉನ್ನತ ಶಿಕ್ಷಣ ಇರ್ಬೋದು, ಮೆಟ್ರಿಕ್ಕು, ಪ್ರಿ ಮೆಟ್ರಿಕ್, 10th ಆದಮೇಲೆ ಏನು ಅನ್ನೋದು ಪ್ರಶ್ನೆ ಬಂದುಬಿಡುತ್ತೆ. ಇವಾಗಂತೂ ಭಾಳಷ್ಟು ಇನ್ನೂ ಇದೆ. 10ನೇ ಕ್ಲಾಸ್ ಮುಗಿತಿದ್ದಂಗೆ ಇಲ್ಲ ಮದುವೆ ಮಾಡು
ಅಥವಾ ನೀನು ಡಿಗ್ರಿ ಹೋಗ್ತಿದ್ದಂಗೆ ಸಾಕು, ಬೇಡ PUC ಸಾಕು, ಮದುವೆ ಮಾಡಿಬಿಡೋಣ ಅಂತ. ಅದನ್ನೆಲ್ಲ ತಪ್ಪಿಸ್ಬೇಕು, ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈ ಥರದ್ದೆಲ್ಲ ಸ್ಕೀಮ್ಸ್ ತರ್ತಾ ಇದ್ದಾರೆ. ಅದರಲ್ಲಿ ಇದೊಂದು ವಿಶೇಷವಾಗಿರುವಂಥದ್ದು. ರಾಜ್ಯ ಸರ್ಕಾರದಲ್ಲೂ ಅದು ತರಬೇಕಾಗತ್ತೆ. ಅಂದರೆ ಬೇಸ್ಡ್ ಆನ್ ನಮ್ಮ ನೀಡ್ಸ್. ಇವಾಗಲೇ ಭಾಳಷ್ಟು ನೋಡಿ, ಇವಾಗ ಸರ್ಕಾರ ಏನು ಮಾಡ್ತಾ ಇದೆ, ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದೆ, ಉಚಿತವಾದ ವಿದ್ಯಾಭ್ಯಾಸ ಕೊಡ್ತಾ ಇದೆ, ಮತ್ತು ಭಾಳಷ್ಟು ಅವ್ರಿಗೆ ಹತ್ತತ್ರದಲ್ಲೇ ಕಾಲೇಜುಗಳನ್ನ ಇದ್ದಾವೆ, ಎಷ್ಟೊಂದು ಕಡೆ ಯೂನಿವರ್ಸಿಟಿಗಳಿದೆ. ತುಂಬ ದೂರ ಹೋಗ್ಬೇಕಾದ ಅಗತ್ಯ ಇರಲ್ಲ. ದೂರ ಅಂತಂದರೆ ಮತ್ತೆ ಏನು ಪ್ರಶ್ನೆ ಮಾಡ್ತಾರೆ, ಅಷ್ಟು ದೂರ ಯಾಕೆ ಹೋಗಬೇಕು, ಹೆಣ್ಮಗಳು ಒಂಟಿಯಾಗಿ ಸಂಚಾರ ಮಾಡೋದು, ಮತ್ತು ರಾತ್ರಿ ಎಷ್ಟೊತ್ತಾಗುತ್ತೋ ಮನೆಗೆ ಬರೋದು, ಆ ಥರ ಏನಿಲ್ಲ. ಇವಾಗ ಅವ್ರಿಗೆ ಮನೆ ಊರಿನ ಪಕ್ಕದಲ್ಲೇ ಇರುತ್ತೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿರುತ್ತೆ, ಕಾಲೇಜ್ಗಳಿರುತ್ತೆ. ಹಾಗಾಗಿ ಚೆನ್ನಾಗಿ ಅವರು ಓದಬಹುದು, ಮುಂದೆ ಎಲ್ಲ ಥರ ಅವಕಾಶಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಇರುತ್ತೆ. ಇದು ನೋಡೋಣ, ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಕ್ಸಸ್ ಆಗಿ ಚೆನ್ನಾಗಿ ಅದು ಬಂದರೆ, ಮತ್ತೆ ಈಗೇನದು ಸರ್ಕಾರದಲ್ಲಿ ಬೇರೆ ಬೇರೆ ಥರ ಯೋಜನೆ ಇರುತ್ತೆ. ಈ ಕೇಂದ್ರ ಸರ್ಕಾರ ಮಾಡ್ತು ಅನ್ನೋದನ್ನೇ ರಾಜ್ಯ ಸರ್ಕಾರ ಮಾಡಬೇಕು ಅಂತೇನಿಲ್ಲ. ಅದೇ ಯೋಜನೆದು ಬೇರೆ ಮುಖ ಇರುತ್ತೆ. ಇಲ್ಲಿ ಯೋಜನೆ ಅದೇ ಆಗಿರುತ್ತೆ, ಅದ್ರ ಬೇರೆ ಹೆಸರೇ ವಿಭಿನ್ನವಾಗಿರುತ್ತೆ, ಮತ್ತು ಇದ್ರದ್ದು ಸಾಧ್ಯತೆಗಳೇ ಬೇರೆ ಇರುತ್ತೆ. ಯಾಕೆಂದರೆ ಶಿಕ್ಷಣ ಅನ್ನೋದು ರಾಜ್ಯ ವ್ಯಾಪ್ತಿಗೆ ಒಳಪಡುವಂಥದ್ದು. ಇಲ್ಲಿ ಕೊಡ್ತಿರೋಂಥ ವ್ಯವಸ್ಥೆಗಳೇ ಬೇರೆ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ವ್ಯವಸ್ಥೆಗಳೇ ಬೇರೆ ಇರುತ್ತೆ. ಹಲೋ ಮ್ಯಾಮ್, ನನ್ನ ಕ್ವೆಶನ್ ನಿಮಗೇನೆ. ಸೊ ಈಗ 10th ಮತ್ತು PUC ಮುಗಿಸ್ಕೊಂಡು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಬಗ್ಗೆ ಡಿಸಿಷನ್ ತೊಗೊಬೇಕಲ್ಲ ಹೆಣ್ಮಕ್ಳು, ಅವ್ರಿಗೇನಾದ್ರು ಟಿಪ್ಸ್ ಆ್ಯಂಡ್ ಗೈಡೆನ್ಸ್ ಇದೆಯಾ? ಅದೇ ಇವಾಗ ಎಜುಕೇಷನ್ ಅನ್ನೋದು ಬೇಸಿಕ್ ನೀಡ್. ಅದು ನಾವು ಅದನ್ನು ಬಿಟ್ಟು ಯೋಚನೆ ಮಾಡೋಕ್ಕಾಗಲ್ಲ. ಈಗ PUC 10th PUC ಡಿಗ್ರಿ ರೆಗ್ಯುಲರ್ ಕಾಮನ್, ಅದು ಎಲ್ಲರೂ ಓದ್ತಾರೆ. ಅದಾದಮೇಲೆ ಏನು ಅಂತ PUC ಮುಗಿತಿದ್ದಂಗೆ ಅವ್ರಿಗೆ ನಮ್ಮ ಪೀರಿಯಡಲ್ಲೆಲ್ಲ ಏನಾಗಿತ್ತು, ಇಲ್ಲ 3 ವಿಷಯ, BA BCom BSc, ಅದು ಡಿಗ್ರಿ ಅದು ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಮಾಸ್ಟರ್ ಡಿಗ್ರಿ ಅವ್ರಿಗೆ ಓದ್ಬೋದಿತ್ತು. ಅದಾದಮೇಲೆ ಮತ್ತೆ ಈಗೇನಿದೆ ಆದರೆ ಇನ್ನೂ ಹೈಯರ್ PhD ಅದು ಇದು ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಇರುತ್ತೆ. ಆದರೆ ನಿಮ್ಮ ಪ್ರಶ್ನೆನಲ್ಲಿ ನೀವೇನು ಕೇಳ್ತಾ ಇದ್ದೀರಾ, ಏನು ನಿರ್ಣಯ ತಗೊಳ್ಬಹುದು ಯಾವುದನ್ನು ಅಂತ, ಅಂದರೆ ನೀವು ನಿಮ್ಮ ಕನಸನ್ನ ಬೆನ್ನತ್ತು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಜುಕೇಷನಿಂದನೇ ನಾವೆಲ್ಲನೂ ಸಾಧಿಸ್ಕೊಂಡ್ಬಿಡ್ತೀವಿ ಅಂತಲ್ಲ. ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಆಗಿ ಹೆಸರು ಮಾಡ್ಬೋದು, ಒಬ್ಬ ಒಳ್ಳೆ ಪೇಂಟರ್ ಆಗಿ ಹೆಸರು ಮಾಡ್ಬೋದು, ಒಬ್ಬ ಒಳ್ಳೆ ಬಿಸ್ನೆಸ್ ವುಮನ್ ಆಗಿ ಒಂದು ಇಡೀ ಕಂಪನಿನ ಕಟ್ಬಿಟ್ಟು ಒಂದಷ್ಟು ಜನಗಳಿಗೆ ಬೆಳಕಾಗಬಹುದು, ಆರ್ಥಿಕವಾಗಿ ಅವ್ರಿಗೆ ನೆರವಾಗಬಹುದು. ಇದೆ, ಆಕೆಗೆ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನು ನೀವು ಚೇಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ನಿಮ್ಮದು ಡ್ರೀಮ್ ಏನಿದೆ, ನಿಮ್ಮ ಕನಸುಗಳೇನಿದೆ ಅದರಿಂದ ಹೋಗಿ. ಈಗ ನೋಡಿ, ನೇಲ್ ಆರ್ಟಿಸ್ಟ್ಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ನಾವು ಸುಮ್ಮನೆ ಒಂದು ಸಾಮಾನ್ಯ ಉಗುರು ಅಂದ್ಬಿಡ್ತೀವಿ, ಆದರೆ ಅದನ್ನು ಮಾಡಲಿಕ್ಕೇ ಅದು ಎಷ್ಟೊಂದು ಸಾವಿರಾರು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅದನ್ನು ಮಾಡಿಸ್ಕೊಳ್ಳೋ ಅಂಥವ್ರು ಇದ್ದಾರೆ. ಅದು ಡಿಮ್ಯಾಂಡ್ ಇರೋವಂಥದ್ದು. ಒಂದು ಇದು ಬ್ಯೂಟಿಷಿಯನ್ಸ್ಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ. ಒಂದು ಸೀರೆ ಉಡಿಸೋದು ಮತ್ತು ಒಂದು ಫಂಕ್ಷನ್ಗಳಿಗೆ ಅವ್ರಿಗೆ ಕ್ಯೂನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಇದು ಮಾಡ್ತಾರೆ. ಬ್ಯೂಟಿಷಿಯನ್ಸ್ಗಾಗಲಿ ಇವ್ರಿಗಾಗಲಿ ಹೆಲ್ತ್ ನಮಗೆ ಕೇರ್ ಮಾಡೋರು ಇರಬಹುದು, ನ್ಯೂಟ್ರಿಷಿಯನ್ಸ್ಗಳು ಇರ್ತಾರೆ. ಸೊ ಅದೆಲ್ಲ ನಮಗೆ ಅಂದರೆ ಅವ್ರದ್ದು ಸೆಕ್ಟರ್ಸ್ ಬೇರೆ ಬೇರೆ ಇರ್ತಾರೆ. ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಹೋಗಿ. ಅಪ್ಪ ಅಮ್ಮ ಹೇಳಿದ್ರು ಅಂತಲೇ ನಾನು IITಗೆ ಹೋಗಬೇಕು, ನಾನು ಡಾಕ್ಟ್ರೇ ಓದಬೇಕು, ನಾನು ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಅಧಿಕಾರಿನೇ ಆಗಬೇಕು, ನಾನು ಇಂಜಿನಿಯರೇ ಆಗಬೇಕು, ಆ ಥರ ಈ ಥರ ಏನಿಲ್ಲ. ಸಾಧ್ಯತೆಗಳು ಜಾಸ್ತಿ ಇದೆ, ಅವಕಾಶಗಳು ಜಾಸ್ತಿ ಇದೆ. ನಿಮ್ಗೇನು ಅನ್ಸುತ್ತೆ, ಈ ಫಿಲ್ಮ್ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿರೋರು ಮೇಡಮ್ ಇಲ್ಲಿದ್ದಾರೆ, ರಾಜಕಾರಣದಲ್ಲಿ ಇರೋರು ಮೇಡಮ್ ಇದ್ದಾರೆ. ಸೊ 3 ಜನ ವಿಭಿನ್ನವಾಗೇ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಂಡಿರೋವಂಥವ್ರು, ಮತ್ತು ಇನ್ನೊಬ್ಬರಿಗೆ ನಾವು ಅದರ ಬಗ್ಗೆ ತಿಳುವಳಿಕೆ ಹೇಳುವಂಥ ಮಟ್ಟಕ್ಕೂ ಇರೋದ್ರಿಂದ ಸಾಧ್ಯ. ನಮಗೆ ಗೊತ್ತು ಏನು ಮಾಡಬಹುದು ಅಂತ, ನಿಮಗೆ ಗೊತ್ತಿರುತ್ತೆ ಅದು ಯಂಗ್ಸ್ಟರ್ಸ್ಗಳಿಗೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದ್ರಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ. ಅದರಲ್ಲಿ ಪ್ರಯಾಣ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ನಿಲ್ದಾಣ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಇಳ್ಕೊಳ್ತೀರಾ, ಅಲ್ಲಿ ಗುರಿ ಮುಟ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. You are asking about advice, right? 10th and PU. One thing is, ಫಸ್ಟು ಡಿಗ್ರಿ ಬೇಕು, ಹೌದಾ? ಇನ್ನೊಂದೇನು ಅಂದರೆ, ಅಪ್ಪ ಹೇಳಿದರು, ಅಮ್ಮ ಹೇಳಿದರು, ಇನ್ಯಾರು ಹೇಳಿದರು, ಅದಕ್ಕೆ ನಾನು ಇದನ್ನು ಓದ್ತೀನಿ ಅನ್ನೋದು ಬಿಟ್ಟು, ಆಯಿತು ಅಪ್ಪಾಜಿ ಅಮ್ಮ ಅಥವಾ ನಿಮ್ಮ ಟೀಚರ್ಸ್ ಇರ್ತಾರೆ, ಗೈಡ್ ಮಾಡ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಒಂದ್ಸಲ ಡಿಸಿಷನ್ ತೊಗೊಂಡ್ಮೇಲೆ ಅದು ನನ್ನ ಆಯ್ಕೆ ಅಂತ. ಆಮೇಲೆ ಆ ಸ್ಟೋರಿ ಲೈನ್ ಚೇಂಜ್ ಆಗಬೇಕು. ನಾನು ಓದಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಅದನ್ನು ಓದ್ತಾ ಇದ್ದೀನಿ ಅಂತ. ಮೈ ಓನ್ ಸ್ಟೋರಿ, ಐ ವಾಂಟೆಡ್ ಟು ಬಿಕಮ್ ಎನ್ MBBS ಡಾಕ್ಟರ್. ಬಟ್ ನನಗೆ MBBS ಸೀಟು ನಮ್ಮ ಸಿಟಿನಲ್ಲಿ ಸಿಗಲಿಲ್ಲ, ಅಥವಾ ಬ್ಯಾಂಗ್ಳೂರ್ನಲ್ಲಿ ಸಿಗಲಿಲ್ಲ, ಎಲ್ಲೋ ರಾಯಚೂರು ಅಥವಾ ಉತ್ತರ ಕರ್ನಾಟಕದಲ್ಲಿ ಸಿಕ್ತು.
ಹಾಗಾಗಿ ಅಷ್ಟು ದೂರ ನೀನು ಬಿಸಿಲು ಪ್ರದೇಶ ಇರೋಕ್ಕಾಗುತ್ತಾ ಇಲ್ಲ, ಮತ್ತೆ ಮಧ್ಯಕ್ಕೆ ಬಿಟ್ಟು ಬರ್ತೀಯಾ ಅಂದ್ಕೊಂಡು ದೆನ್ ಬೇಕಿದ್ರೆ ಒಂದು ಗ್ಯಾಪ್ ಇಯರ್ ತೊಗೊಂಡು ಇನ್ನೊಂದು ವರ್ಷ ನೀಟ್ ಎಕ್ಸಾಮ್ ತಗೋವಂತೆ ಅಂತ. ದಟ್ ವಾಸ್ ಅವರ್ ಡಿಸ್ಕಷನ್. ಆ ಡಿಸ್ಕಷನ್ ಆದಮೇಲೆ ಅಪ್ಪ ಅಂದರು ಇನ್ಯಾರು ಅಂದರು ಅಂತ ಬರಲ್ಲ, ಬಿಕಾಸ್ ಯು ಆರ್ ಪಾರ್ಟ್ ಆಫ್ ದಟ್ ಡಿಸ್ಕಷನ್. ಆಫ್ಟರ್ ದಟ್ ಯು ಹ್ಯಾವ್ ಟು ಓನ್ ಅಪ್ ಟು ದಟ್ ಡಿಸಿಷನ್ ಆ್ಯಂಡ್ ಗಿವ್ ಯು 100%. ಆಯಿತು, ನನಗೀಗ MBBS ಮಾಡೋಕ್ಕಾಗಲಿಲ್ಲ, ನಾನು BDS ಚಾಯ್ಸ್ ತೊಗೊಂಡಿದ್ದೀನಿ. BDS ಓದುವಾಗ ಅದಕ್ಕೆ ಏನು ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ, ಅಕಾಡೆಮಿಕ್ ಸ್ಕಿಲ್ಸ್ ಬೇಕು, ಸಾಫ್ಟ್ ಸ್ಕಿಲ್ಸ್ ಬೇಕು, ಅದಕ್ಕೆ ಯು ಹ್ಯಾವ್ ಟು ಗಿವ್ ಯು 100%. ಪ್ರೆಸೆಂಟ್ ಚಾಲೆಂಜ್ ಏನಾಗ್ತಾ ಇದೆ ಅಂದರೆ, ನಮ್ಮ ಎಜುಕೇಷನ್ ಸೆಕ್ಟರ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಶುರು ಮಾಡಿದ್ದೇವೆ. ಕ್ವಾಲಿಟಿ ಇಲ್ಲ, ಮಕ್ಕಳಿಗೆ ಲಿಟ್ರರಿ ಸ್ಕಿಲ್ಸು, ನಂಬರ್ ಸ್ಕಿಲ್ಸು ಅವಿಲ್ಲ. ಆದರೂ ಕೂಡ ಎಲ್ಲರನ್ನು 10th ತನಕ ಪ್ರಮೋಟ್ ಮಾಡಬೇಕು ಅನ್ನೋದ್ರಿಂದ ಅವಕಾಶ ಸಿಗಬೇಕು ಅವರಿಗೆ ಅಂದ್ಕೊಂಡು ಎಲ್ಲರನ್ನೂ ಪಾಸ್ ಮಾಡ್ತಾ ಇದ್ದೀವಿ. ಬಟ್ ಈ ಮಕ್ಕಳಿಗೆ ಚಾಲೆಂಜ್ ಯಾವಾಗ ಬರುತ್ತೆ ಅಂದರೆ, ವೆನ್ ದೇ ಜಾಯಿನ್ ಇಂಜಿನಿಯರಿಂಗ್, ಮೆಡಿಸಿನ್, ಅಲ್ಲಿ ಸೇರಿದಾಗ ಅವರಿಗೆ ಇದೆಲ್ಲ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನಿಂದ ಬಂದಿರೋ ಮಕ್ಕಳ ಜೊತೆ ಅವರು ಸೇಮ್ ಇದರಲ್ಲಿ ಓದ್ತಾ ಇರುವಾಗ ದೇ ರಿಯಲಿ ಫೇಸ್ ದ ಹರ್ಡಲ್ಸ್. ಸೊ ಆದ್ದರಿಂದ ನಿನಗೆ ಡ್ಯೂರಿಂಗ್ ಯುವರ್ PU ಎಜುಕೇಷನ್ ಆನ್ಲೈನ್ ಕೋರ್ಸಸ್ ಇರ್ತವೆ, ಸುಮಾರು ಆನ್ಲೈನ್ ಕೋರ್ಸಸ್. ಸೊ ಸಾಫ್ಟ್ ಸ್ಕಿಲ್ಸು, ಆನ್ಲೈನ್ ಪ್ರೋಗ್ರಾಮ್ಸ್ ಏನಿರುತ್ತೆ ಅದರಲ್ಲಿ 3 months ಸ್ಮಾಲ್ ಪ್ರೋಗ್ರಾಮ್ಸ್ ಇರುತ್ತೆ, ಅದ್ರ ಬಗ್ಗೆ ಕರಿಯರ್ ಗೈಡೆನ್ಸು ಕೌನ್ಸಿಲರ್ಸ್ ಇರ್ತಾರೆ. ಆ ಪ್ರೋಗ್ರಾಮ್ಸ್ ತೊಗೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಹೈಯರ್ ಎಜುಕೇಷನ್. ಆಮೇಲೆ ವಾಟ್ ಎವರ್ ಯು ಚೂಸ್ ಯು ಹ್ಯಾವ್ ಟು ಗಿವ್ ಯು 100%. ದಟ್ ಐ ಥಿಂಕ್ ಇಟ್ ಶುಡ್ ಕಮ್ ವಿದಿನ್ ಯು. ನೀನು ಅದನ್ನು ಆಯ್ಕೆ ಮಾಡಿಕೊಂಡ್ರೆ, ಈಗ ಆ್ಯಸ್ ಎ ಫೀಲ್ಡ್ ಈ ಫೀಲ್ಡೇ ಬೆಸ್ಟ್ ಅನ್ನೋದಕ್ಕಿಂತ ನಾನು ಯಾವ ಫೀಲ್ಡ್ನಲ್ಲಿ ಕಾಲಿಡ್ತೀನಿ ಅಲ್ಲಿ ನಾನು ಐ ವಿಲ್ ಕ್ಲೈಂಬ್ ಅಪ್ ಹೈಯರ್ ಇನ್ ದ ಲ್ಯಾಡರ್ ಅಥವಾ ರಂಗ್ಸ್ ಅಂತ ನೀನು ಡಿಸೈಡ್ ಮಾಡಬೇಕು. ಆಮೇಲೆ ಎಷ್ಟೋ ಜನ ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ, ನಾನು ಒಂದು ಬೇಕರಿ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಸ್ಟಾರ್ಟಪ್ಸು ಎಲ್ಲ ಹೆಣ್ಮಕ್ಳು, ಅದನ್ನು ಸಪೋರ್ಟ್ ಮಾಡ್ತಾರೆ ಇರೋರು ಯಾರು? ಅವ್ರ ಮದರ್ಸು. ಹೌದಾ? ಒಬ್ಳು ಆಂಧ್ರ ಹುಡುಗಿ ಬಂದಿಲ್ಲ ನನ್ನ ಹತ್ರ, ನಾನು ಉಪ್ಪಿನಕಾಯಿ ಆಂಧ್ರ ಮಸಾಲ ಮಾಡಬೇಕು ಅಂತ. ಸೊ ಹೆಣ್ಮಕ್ಳಿಗೆ ಏನಿದೆ ಅಂದರೆ ಪ್ಯಾಷನ್ ಒಂದು, ಎಜುಕೇಷನ್ ಒಂದು ಆಗ್ತಾಯಿದೆ. ಸೊ early ಏಜ್ನಲ್ಲೇ ಡಿಸೈಡ್ ವಾಟ್ ಇಸ್ ಯುವರ್ ಪ್ಯಾಷನ್ ಆ್ಯಂಡ್ ವಾಟ್ ಶುಡ್ ಬಿ ಯುವರ್ ಎಜುಕೇಷನ್. ಯುವರ್ ಎಜುಕೇಷನ್ ಶುಡ್ ಸಪೋರ್ಟ್ ಯುವರ್ ಪ್ಯಾಷನ್, ಶುಡ್ ಎನ್ಹಾನ್ಸ್ ಯುವರ್ ವರ್ಕಿಂಗ್ ಸ್ಕಿಲ್ಸ್ ಆ್ಯಂಡ್ ಮೇಕ್ ಯು ದ ಬೆಸ್ಟ್ ಅಚೀವರ್. ಐ ಥಿಂಕ್ that is my advice. ನನ್ನ ಪ್ರಶ್ನೆ ವಿಜಯಲಕ್ಷ್ಮಿ ಅವರಿಗೆ. ಮ್ಯಾಮ್, ಈಗ ಸಿನಿಮಾದಲ್ಲಿ ಕಾಸ್ಟಿಂಗ್ ಕೌಚ್ ಅನ್ನೋದು ಆಗಾಗ ಚರ್ಚೆಗೆ ಬರ್ತಾ ಇರ್ತದೆ. ಆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಪಿನಿಯನ್ ಅಂತಲ್ಲ, ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ಯಾಕಂದರೆ ಅದು ಅನುಭವಕ್ಕೆ ಬಂದವರು ಸುಮಾರು ಜನ ಬಂದು ಹೇಳಿರೋದ್ರಿಂದ ಅದು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕಡೆ ಇದೆ ಅಂತ ನಾನು ಹೇಳೋದು. ಅದು ನಮ್ಮಲ್ಲಿ ನಾವು ಅದನ್ನು ಹೇಗೆ ನಿರ್ವಹಿಸ್ತೀವಿ, ಲೈಕ್ ಒಂದು ಲಕ್ಷ್ಮಣ ರೇಖೆ ನಾವೆಲ್ಲಿ ಹಾಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗ್ಲೂ ಗಂಡು ಹೆಣ್ಣು ಅದು ಎಲ್ಲ ಕಡೆ ಇದೆ ಅಂತ ನನಗನ್ಸುತ್ತೆ, ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಅಲ್ಲ. ಆಮೇಲೆ ಇನ್ನೊಂದು ವಿಷಯ, ನಾನು ಈ ಕನಸುಗಳನ್ನು ಬೆನ್ನತ್ತಿ ಹೋಗೋದು ಅಂತ ಹೇಳಿದಾಗ, ಇದು ನನ್ನ ಅನುಭವದಲ್ಲಿ ಏನಂದರೆ, ನಾನು ಚಿಕ್ಕದಿಂದನೂ ನನಗೆ ಒಂದು ಡಬಲ್ ಗ್ರ್ಯಾಜುಯೇಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನಾನು BA ಫೈನಲ್ ಇಯರ್ ಇದ್ದಾಗಲೇ ನನಗೆ ಸಿನಿಮಾ, ಅದೇ ಲೇಟ್ ಆ್ಯಕ್ಚುಲಿ ಆವಾಗ ಆಫರ್ ಬಂದಾಗ ನಾನು ಬಿಟ್ಬಿಟ್ಟೆ ಓದೋದು. ಸೊ ಈಗ ನಾನು ಅದನ್ನು ಕೈಗೆತ್ಕೊಂಡಿದ್ದೀನಿ, ಪರ್ಸ್ಯೂ ಮಾಡ್ತಾ ಇದ್ದೀನಿ, ನಾನು ಓದಲೇಬೇಕು, ನನ್ನ ಇದು ಕನಸು ನಾನು ಯಾಕೆ ಬಿಟ್ಕೊಡೋದು ಅಂತ ಹೇಳಿ. ಈಗ ಫಸ್ಟ್ ಇಯರ್ MA ಮಾಡಿದೆ, ಈಗ ಸೆಕೆಂಡ್ ಇಯರ್ MA ಏಪ್ರಿಲಲ್ಲಿ ನನಗೆ ಪರೀಕ್ಷೆ. ನಾನು ಅದೇ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ತಲೆಯಲ್ಲಿದೆ ಬರೆಯೋಕ್ಕಾಗ್ತಿಲ್ಲ, ಇವಾಗ ಸ್ಪೀಡ್ ಇಲ್ಲ, ಆ ಫೋನಲ್ಲಿ ವರ್ಡ್ಸ್ ಎತ್ತೆತ್ತು ಹಾಕಿ ಸೆಂಟೆನ್ಸ್ಗಳು ಮಾಡೋದು, ಬರಿಬೇಕು ಅಂದಾಗ ಎಷ್ಟು ಕಷ್ಟ ಅಂದ್ಬಿಟ್ಟು ದಿನಕ್ಕೆ 10 ಪೇಜ್ ಕೂತ್ಕೊಂಡು ಈ ಇದರ ಮಧ್ಯ ಮಾಡಬೇಕು. ಅದು ನನ್ನ ಆಸೆ, ಅದಕ್ಕೆ ಯಾರು ಮಾಡು ಅಂತಲೂ ಹೇಳಲ್ಲ, ಮಾಡಬೇಡ ಅಂತಲೂ ಹೇಳಲ್ಲ. ಇದು ಯಾಕೆ ಅಂತಲೂ ಕೇಳ್ತಾರೆ ಕೆಲವರು, ಬಟ್ ಅದು ನನಗೆ ಉತ್ತರ ಗೊತ್ತಿದೆ, ನನಗೆ ಬೇಕದು, ನಾನೀಗ ಅದು ಮುಗಿಸ್ಲೇಬೇಕು ಅಂತ ಹೇಳಿ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಾವು ಫಸ್ಟ್ ಡಿಸಿಷನ್ಸ್ ತೊಗೋಬೇಕು, ನಾನು ಏನು ಮಾಡಬೇಕು, ಅವ್ರು ಹೇಳಿದಾಗೆ 100% ಅದಕ್ಕೆ ಕೊಡಬೇಕು, ಖಂಡಿತ ಎಕ್ಸೆಲ್ ಆಗ್ತೀವಿ ಎಲ್ಲ ವಿಷಯದಲ್ಲೂ. There is, I think, till you reach your grave, no, ನಿರಂತರ ಕಲಿಕೆ ಇರಬೇಕು. ಆ್ಯಂಡ್
ಮ್ಯಾಮ್ ಹೇಳ್ದಂಗೆ ಸುಮಾರು ಆನ್ಲೈನ್ 3 months 6 months ಕೋರ್ಸಸ್ ನಾನು ಕೂಡ ಮಾಡ್ತಾ ಇದ್ದೀನಿ. ನಾವು ಟ್ರಸ್ಟಿ NGO ಮಾಡುವಾಗ ಟ್ರಸ್ಟ್ ಯಾವ ರೀತಿ ನಡೆಸೋದು ಅಥವಾ ಹೆಲ್ತ್ ಕೇರ್ ಕೊಡಬೇಕು ಅಂದರೆ ವಾಟ್ ಆರ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಪ್ರಿವೆನ್ಷನ್ ಇರ್ಬೋದು, ಪ್ರೋಗ್ನೋಸಿಸ್, ಡಯಾಗ್ನೋಸಿಸ್, ರಿಹ್ಯಾಬಿಲಿಟೇಷನ್ ಅಂತ ಬೇರೆ ಬೇರೆ ರೀತಿ ಕೇರ್ ಕೊಡ್ತೀವಿ. ಸೊ ಇದನ್ನೆಲ್ಲ ನಾವು ಸರಿಯಾಗಿ ಸರ್ವಿಸಸ್ ಕೊಡಬೇಕು ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಈಗಂತೂ ಆನ್ಲೈನ್ ಸುಮಾರು ಕೋರ್ಸಸ್ ಇದ್ದಾವೆ. ಸೊ ಯು ಕ್ಯಾನ್ ಆಲ್ವೇಸ್ go and enroll 3 months 6 months courses. So I too have enrolled myself and studied. I think same thing will be with her, because ಆ ಪೊಸಿಷನಲ್ಲಿ ಇದ್ದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಮೇಲೆ ಲೈಕ್ ವಿಮೆನ್, ವಿ ಆರ್ ಮಲ್ಟಿ ಟಾಸ್ಕರ್ಸ್, ವಿ ಆರ್ ಆಲ್ಸೋ ವಾಟ್ ಇಸ್ ಟಾಸ್ಕ್ ಮಾಸ್ಟರ್ಸು. ಸೊ ಏನೇ ಜವಾಬ್ದಾರಿ ಬಂದ್ರೂ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಬೇಕು. ಯು ಡೋಂಟ್ ಲುಕ್ ಡಮ್. ಹೌದಾ, ನನ್ನನ್ನು ಈ ಪೊಸಿಷನಲ್ಲಿ ಕೂರಿಸಿದ್ದಾರೆ ಅಂದರೆ ಆ ಪೊಸಿಷನಿಗೆ ನನಗೆ ಅರ್ಹತೆ ಇರಬೇಕು, ಅದನ್ನು ಸರಿಯಾಗಿ ನಿಭಾಯಿಸಬೇಕು, ತಿಳಿಯುವಂಥ ಆಸಕ್ತಿ ವ್ಯಕ್ತಿಗಿರಬೇಕು. ಮೋಸ್ಟ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಅದೇ ಎಷ್ಟೋ ವಿಷಯ ನಾನು ನನ್ನ ಮಕ್ಕಳಿಂದ ಈಗ ನಾನು ತುಂಬ ಕಲ್ತಿದ್ದೀನಿ. ಬಿಕಾಸ್ AI ಇರ್ಬೋದು, AR ರೆಸಲ್ಯೂಷನ್ಸ್ ಮಗಳು ಮಾಡ್ತಿದ್ದಾಳೆ, ಅದೇ ಕಂಪ್ನಿಲಿದ್ದಾಳೆ. ಹೇಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಿಜವಾದೂ ಇದೇನೋ ಮಾರ್ಫ್ ಮಾಡಿದ್ದಾರೆ. ಇದು ಯಾಕಂದರೆ ವಾಯ್ಸ್ ಓವರಲ್ಲಿ ಬೇರೆ ಹಾಕಿರ್ತಾರೆ, ಆ ಲಿಪ್ ಮಾತ್ರ ಎಷ್ಟು ಚೆನ್ನಾಗಿ ಎಡಿಟ್ ಆಗಿರುತ್ತೆ ಅಂದರೆ ಇದು ಇವಳೇ ಹೇಳಿದಾಳ ಇಲ್ವಾ ಅಂತ ಅನ್ನೋಷ್ಟು ಆ್ಯಕ್ಯುರೇಸಿನೂ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಈವನ್ ಮಕ್ಕಳು ಈಗ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದಕ್ಕೇನೆ ಸೇರಿದ ಹಾಗೆ ಅದೇ ನಿರ್ಣಯ ತಗೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನನ್ನದೇ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ನನಗೆ ಚಿಕ್ಕ ವಯಸ್ಸಲ್ಲಿ ಏನೇನೋ ಇರುತ್ತೆ ಆಸೆಗಳು, ಅದಾಗಬೇಕು ಇದಾಗಬೇಕು ಅಂತ. ಒಂದು ಡಿಗ್ರಿ PUC ಬರ್ತಿದ್ದಾಗೇ ಸಾಹಿತ್ಯದ ಮೇಲೆ ಒಲವು ಜಾಸ್ತಿ ಇದ್ದಿದ್ದರಿಂದ ನಾನು ಕನ್ನಡ ಪ್ರೊಫೆಸರ್ ಆಗಬೇಕು ಅಂತ ಆಸೆ ಇತ್ತು ನನಗೆ. ಅದು ಹೇಗೆ ಅಂತಂದರೆ, ನಮ್ಮ ಪ್ರೊಫೆಸರ್ಗಳನ್ನ ನೋಡಿ ಅದು ನನಗೆ ಬಂದಿದ್ದು. ಅಂದರೆ ಅವ್ರು ಹೋಗ್ತಾ ಇದ್ದಾರೆ, ನಮಗೇನೋ ಒಂಥರ ಸಂಚಲನ, ಅವರು ನೋಡು ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟೆಲ್ಲ ಮಾತಾಡ್ತಾರೆ, ಎಷ್ಟೆಲ್ಲ ನಮಗೆ ಅರಿವು ಮಾಡಿಸ್ತಿದ್ದಾರೆ ಅಂತ ಹೇಳಿ ನನಗೆ ಅವ್ರು ಆ ಥರ ಆಗಬೇಕು ಅಂತ ಆಸೆ ಆಯಿತು. ಮಾಸ್ಟರ್ ಡಿಗ್ರಿ ಮಾಡಾಯಿತು. ಮಾಸ್ಟರ್ ಡಿಗ್ರಿ ಮಾಡಿದ ಮೇಲೇ ತಕ್ಷಣ UGCನೂ ಆಗಿತ್ತು ನಂದು. KPSC ಕಾಲ್ ಫಾರ್ ಆಯಿತು ಡಿಗ್ರಿ ಕಾಲೇಜಿಗೆ ಲೆಕ್ಚರರ್ ಆಗಿ. ಅದೇ ಟೈಮ್ನಲ್ಲಿ ಅಪ್ಲೈ ಮಾಡಿದೆ, ಯಾಕೆಂದರೆ ಮಾಸ್ಟರ್ ಡಿಗ್ರಿ ಮುಗಿದಿತ್ತು, UGC ಆಗಿತ್ತು. NET ಪರೀಕ್ಷೆ ಅಂತ ಹೇಳ್ತಾರೆ, ಅಂದರೆ ಅದು ಎಲಿಜಿಬಿಲಿಟಿ ಟೆಸ್ಟ್, ಅದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಅದ್ರ ಪ್ರಕಾರ ಮಾಡಿದ್ರೆ ಡಿಗ್ರಿ ಕಾಲೇಜಿಗೆ ಲೆಕ್ಚರರ್ ಉಪನ್ಯಾಸಕರಾಗಿ ಆಯ್ಕೆ ಆಗಬಹುದು. ಅದಾಗಿತ್ತು. KPSCಗೆ ಅಟೆಂಡ್ ಮಾಡಿದೆ. ಒಂದೇ ಇದರಲ್ಲಿ ಸಕ್ಸಸ್ ಆಯಿತು, ಯಾಕೆಂದರೆ ಒಳ್ಳೆ ಮಾರ್ಕ್ಸ್ ಇತ್ತು. ಅವರು ಇಂಟರ್ವ್ಯೂ ಮಾಡಿದ್ದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದರಿಂದ ಸಮರ್ಥ ಇದ್ದಾಳೆ ಅಂತ ಹೇಳಿ ನನ್ನನ್ನು ಉಪನ್ಯಾಸಕಿಯಾಗಿ ಆಯ್ಕೆ ಮಾಡಿದರು. ಆದರೆ ಅದೇ ಟೈಮ್ನಲ್ಲಿ ನಮಗೆ ಆರ್ಡರ್ಸ್ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಅದೇ ಟೈಮ್ನಲ್ಲಿ 2004ನಲ್ಲೇ KPSC KS ಎಕ್ಸಾಮ್ಸ್ಗಳು ಕಾಲ್ ಫಾರ್ ಆಯಿತು. ಅದನ್ನು ಅಟೆಂಡ್ ಮಾಡಿದ್ವಿ. ಅದು ಆಯ್ಕೆ ಆಗಿಬಿಟ್ಟೆ. ಒಂದೇ ಸರ್ತಿ 2 ಅವಕಾಶಗಳು ನನ್ನ ಕಣ್ಮುಂದೆ ಬಂದಾಗ ಹೀಗೆ ಹಿತೈಷಿಗಳು ಕುಟುಂಬದವರೆಲ್ಲ ಹೇಳಿದ್ರು, ಹೆಣ್ಮಕ್ಳುಗಳಿಗೆ ಎಕ್ಸಿಕ್ಯೂಟಿವ್ ಪೋಸ್ಟು ಬೇಡ, ನಿಭಾಯಿಸೋಕ್ಕಾಗೋದಿಲ್ಲ, ನಿಮಗೇನಿದ್ರು ಲೆಕ್ಚರರ್ ಆಗೋದು ಬೆಟರು. ಡಿಗ್ರಿ ಕಾಲೇಜಮ್ಮ, ಒಳ್ಳೆ UGC ಸ್ಕೇಲು, ಒಳ್ಳೆ ಸಂಬಳ, ಲಕ್ಷಾಂತರ ರೂಪಾಯಿನಲ್ಲಿ ಸಂಬಳ ಎಣಿಸ್ಬೋದು ನೀನು, ಹೋಗು, ರಜೆಗಳಿರುತ್ತೆ, ಫ್ಯಾಮಿಲಿ, ಗಂಡ ಮಕ್ಕಳು ಮನೆ ನಿರ್ವಹಿಸ್ಕೊಂಡು ಆರಾಮಾಗಿದ್ಬಿಟ್ಟು ಅದೇ ಪಾಠ 1 ವರ್ಷ ಉರುವಾಕ್ಕೆ ಮುಂದೆ ಅದು ಚೇಂಜ್ ಆಗೋವರೆಗೂ ಅದೇ ಟೆಕ್ಸ್ಟ್ ಇರುತ್ತೆ, ಪಾಠ ಮಾಡು, ಮನೆಗೆ ಹೋಗು, ಇಷ್ಟೇ ಅಂತ ಹೇಳಿ ಸುಲಭವಾದ ದಾರಿಗಳನ್ನ ಹೇಳಿಬಿಟ್ರು. ಸ್ವಲ್ಪ ನಂದು ಬುದ್ಧಿನೇ ವಕ್ರ ಅಂತ ಹೇಳಿದ್ರೆ ಚಾಲೆಂಜನ್ನು ಬಯಸೋಂಥವಳು ನಾನು ಅವಾಗ ಹೇಳಿದೆ, ಇಲ್ಲ ನನಗೆ ಯಾಕೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಯಾಕೆ ಹೆಣ್ಣು ಮಾಡಲಿಕ್ಕಾಗೋದಿಲ್ಲ. ಇಡೀ ದೇಶನ ನಿರ್ವಹಿಸಿದಂಥ ಇಂದಿರಾ ಗಾಂಧಿ ನಮಗೆ ಎಕ್ಸಾಂಪಲ್ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳುಗಳು ಬಂದಿದ್ದಾರೆ. ಕಲ್ಪನಾ ಚಾವ್ಲಾ ಅವ್ರದ್ದೆಲ್ಲ ಅವಾಗ ತುಂಬ ಹೆಸರುಗಳು ಓಡಾಡ್ತಿತ್ತು. ಇಷ್ಟೆಲ್ಲ ಮಾಡಬೇಕಾದ್ರೆ ನಮಗೆ ಲೆಕ್ಚರರ್ಸ್ಗಳೆಲ್ಲ ಅವರೇ ಇದ್ದರು, ಅಧಿಕಾರಿಗಳು ಸುಮಾರು ಜನ ಅವಾಗ ಗೊತ್ತಾಗ್ತಿತ್ತಲ್ಲ. ಈ ಥರದ್ದೆಲ್ಲ ಇರಬೇಕಾದ್ರೆ ನಾವ್ಯಾಕೆ ತೊಗೊಳ್ಬಾರ್ದು ಎಕ್ಸಿಕ್ಯೂಟಿವ್ ವರ್ಕ್ ಅಂತೇಳಿ ನಾನು ಅದಕ್ಕೆ ಜಾಯ್ನ್ ಆಗಲಿಲ್ಲ. ಇದು ಸರ್ವಿಸಿಗೆ ಬಂದುಬಿಟ್ಟೆ, ನಾನು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಗೆ ಬಂದೆ. ಇವಾಗ ಅನಿಸುತ್ತೆ, ಇವಾಗ ಹೇಳ್ತಾರೆ ನೀನೇನಾದರೂ ಮಿಸ್ ಮಾಡ್ಕೊಂಡಿದ್ಯಾ, ಅಲ್ಲಿದು ಅಷ್ಟೊಂದು ಸಂಬಳ, ನಮಗಿಂತನೂ ಅವ್ರಿಗೆ 2-3 ಪಟ್ಟು ಜಾಸ್ತಿ ಇದೆ ಲೆಕ್ಚರರ್ಸ್ಗಳಿಗೆ. ನಾನು ಅಂತೀನಿ ನನಗೇನು ಇದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂತ ಹೇಳಿದ್ರೆ ಅದೇ ಕಾಲೇಜಲ್ಲಿ ನೀವು ಪಾಠ ಮಾಡ್ತಿರೋ ಕಾಲೇಜಿಗೆ ನನ್ನನ್ನು ಗೆಸ್ಟಾಗಿ ಕರೆಸ್ತೀರ ನೀವು. ನಾನು ಇದಾದ್ಮೇಲೂ ನಾನು ರಿಟೈರ್ಡ್ ಆದಮೇಲೂ ನಾನು ಈವ್ನಿಂಗ್ ಕಾಲೇಜುಗಳಿಗೆ ಅಥವಾ ಇನ್ನೊಂದು ಕಡೆ ಸಂಸ್ಥೆಗಳಿಗೆ ಹೋಗಿ ಪಾಠ ಮಾಡಬಹುದು, ಅವಕಾಶಗಳಿರುತ್ತೆ. ಜೊತೆಗೆ ವ್ಯಕ್ತಿತ್ವ ವಿಕಸನ ತರಬೇತಿಗಳಿಗೆ ಹೋಗಿ ಪಾಠ ಮಾಡ್ಬೋದು. ಯಾವುದಾದ್ರು ಸಬ್ಜೆಕ್ಟ್ ಕೊಟ್ಟು ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡಲಿಕ್ಕೆ ಸ್ಪೆಷಲ್ ಲೆಕ್ಚರಿಂಗ್ ಅಂತ ಹೇಳಿ ಕರೆಸ್ತೀರಾ. ಸೊ ನಾನು ಏನೂ ಕಳ್ಕೊಳ್ಳಿಲ್ಲ, ನನ್ನ ಆಸೆನೂ ಈಡೇರ್ತಾ ಇದೆ. ಜೊತೆಗೆ ನಾನು ಏನು ಸವಾಲನ್ನ ಸ್ವೀಕರಿಸ್ತೆ ಅದನ್ನು ನಿಭಾಯಿಸ್ತಿದ್ದೀನಿ. ಹಾಗಾಗಿ ನನಗೆ ಯಾವ ಥರದ್ದು ಇದಿಲ್ಲ ಅಂತ ಹೇಳಿ
ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಅದು ಖುಷಿನೂ ಕೊಟ್ಟಿದೆ ನನಗೆ. ಅದಕ್ಕೆ ಈಗಿನ ಯುವತಿಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಗೋಲ್ ಏನಿದೆ ಅಂದರೆ ನೀವು ಏನು ಡ್ರೀಮ್ ಮಾಡ್ತಿದ್ದೀರಾ ದಯವಿಟ್ಟು ಅದನ್ನು ಚೇಸ್ ಮಾಡಿ. ಜೊತೆಗೆ ಆರೋಗ್ಯ ಕಾಪಾಡ್ಕೊಳ್ಬೇಕು, ಅವಕಾಶಗಳೇನು ಸಿಗುತ್ತೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು.